ಜಾನ್ಸನ್ ಕುಂದಾಪುರದ ಪರವಾಗಿ ರಾಜ ಸಾಲಿಗ್ರಾಮ, ಅದೇ ರೀತಿ ಹರಿ ಬೆಂಗಳೂರು. ಕ್ರೀಡಾ ಪ್ರೋತ್ಸಾಹಕರು ಅದೇ ರೀತಿ ಮೈಟಿ ಬೆಂಗಳೂರಿನ ಮಾಲಕರಾಗಿರ್ತಕ್ಕಂಥ ಮೈಟಿ ರಾಜು ಅವರಿಗೆ ನಮ್ಮ ಈ ಒಂದು ಟೂರ್ನಮೆಂಟ್ ಪರವಾಗಿ ಸೂಪರ್ ಸಿಕ್ಸರ್ಸ್ ಬೆಂಗಳೂರಿನ ಪರವಾಗಿ ಒಂದು ಗೌರವಿಸಿ ಸನ್ಮಾನಿಸುವಂತಹ ಕಾಯಕವನ್ನು ಮಾಡುತ್ತಾ ಇದೆ ಸೂಪರ್ ಸಿಕ್ಸರ್ಸ್ ಬೆಂಗಳೂರು. ಬಹಳಷ್ಟು ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟು ಸತತವಾಗಿ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ತನ್ನ ತಂಡವನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಮೈಟಿ ರಾಜು ಅವರಿಗೆ ಒಂದು ಶುಭ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ರಾಹಿಲ್ ಮೊದಲ ಓವರ್ಗಾಗಿ ರಾಜ ಸಾಲಿಗ್ರಾಮನಿಗೆ ಸೇರ್ತಕ್ಕಂಥ ಚೆಂಡು. ರಾಹಿಲ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ರಾಹುಲ್ ಸೇರ್ತಕ್ಕಂಥ ಎರಡನೇ ಚೆಂಡು ಗೋಟದ ಹಿಂಭಾಗದಲ್ಲಿ ಅಡವಿಕೆಯನ್ನು ಮಾಡಿಕೊಂಡ್ರು. ಒಂದೋಟದ ಪೂರೈಕೆ ಮುಖ್ಯವಾಗಿ ಖಾತೆ ಆರಂಭವನ್ನು ಕಾಣುತ್ತಾ ಇದೆ. ಮತ್ತೆ ರಾಹಿಲ್ ಮೂರನೇ ಬಾರಿಗೆ ಬಹಳಷ್ಟೊಂದು ಉತ್ತಮ ರೀತಿ ಹೊಡೆತ ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿಕೊಂಡ್ರು. ಅಭಿ ಕೋಟ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಒಂದೋಟದ ಪೂರೈಕೆ ಹರಿ ದಾಂಡಿನ ಮುಖೇನವಾಗಿ ನಾಲ್ಕನೇ ಬಾರಿಗೆ ರಾಹುಲ್ ಎಸೆರ್ತಕ್ಕಂಥ ಚೆಂಡು ರಾಜ ಸಾಲಿಗ್ರಾಮನ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ರಾಜ ಸಾಲಿಗ್ರಾಮ ಬ್ಯಾಕ್ ಟು ಪವೆಲಿಯನ್. ರಾಹಿಲ್ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾನೆ. ಪ್ರಾಮುಖ್ಯ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಾನೆ ರಾಹಿಲ್. ಹೊಸ ಆಟಗಾರ ಹರೀಶ್ ಮಂಗಳೂರು. ಮತ್ತೆ ಐದನೇ ಬಾರಿಗೆ ರಾಹಿಲ್. ಮೊದಲ ತಂಡವಾಗಿ ಸೃಷ್ಟಿ ಬೆಂಗಳೂರು ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ವಿನಯ್ ಅವರು ಕೂಡ ಈ ಟೂರ್ನಮೆಂಟ್ಗೆ ಆಗಮಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಆದಂಡ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಈ ಟೂರ್ನಮೆಂಟ್ ಪರವಾಗಿ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ನೆಟ್ಟ ನೇರ ಬೌಂಡ್ರಿ. ಕೊನೆಯ ಚೆಂಡಿನಲ್ಲಿ ರಾಹಿಲ್ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಮೊದಲ ಓವರ್ನ ಮುಕ್ತಾಯದಲ್ಲಿ 6 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಜಾನ್ಸನ್ ಕುಂದಾಪುರ. ಒಂದು ಪ್ರಮುಖ ವಿಕೆಟ್ ರಾಜ ಸಾಲಿಗ್ರಾಮನ ರೂಪದಲ್ಲಿ ಕಳ್ಕೊಳ್ತಾ ಇದೆ ಜಾನ್ಸನ್. ಬಹಳಷ್ಟೊಂದು ಉತ್ತಮ ರೀತಿಯ ಓವರ್ ಅನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ ರಾಹಿಲ್. PRK ಸೂಪರ್ ಸಿಕ್ಸರ್ ಸೀಸನ್ 1 ಸಾಗಿ ಬರ್ತಾ ಇದೆ. ಟೂರ್ನಮೆಂಟಿನ ಎರಡನೇ ಸೆಮಿಫೈನಲ್ ಪಂದ್ಯಾಟ. ಭರತ್ ಕೋಟಾ ಎರಡನೇ ಓವರ್ನ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಅನುಭವಿ ಕ್ರಿಕೆಟಿಗ ಪ್ರಾಮುಖ್ಯದ ಪಂದ್ಯಾಟದಲ್ಲಿ ಎರಡನೇ ಓವರ್ನ ಜವಾಬ್ದಾರಿ ಪಡ್ಕೊಂಡ್ರು. ಹರಿಗೆ ಸೇರ್ತಕ್ಕಂಥ ಚೆಂಡು
ಓಟಗಳು ಬರ್ತಾ ಇಲ್ಲ. ಮತ್ತೆ ಎರಡನೇ ಬಾರಿಗೆ ಬರದ್ ಬೆರಸಿನ ಹೊಡೆತ ಚೆಂಡು ದೀಪೇಕ್ಷ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಆ ರೋಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಹೋರಾಟ ನಿರೀಕ್ಷೆಯ ಸೆಮಿಫೈನಲ್ ಪಂದ್ಯಾಟ. ಉಡುಪಿ ಜಿಲ್ಲಾ ಹೆಸರಾಂತ ಎರಡು ತಂಡಗಳು ಬೆಂಗಳೂರಿನ ಈ ಒಂದು ಪ್ರತಿಷ್ಠಿತ ಟೂರ್ನಮೆಂಟ್ ಫೈನಲ್ ಎಂಟ್ರಿಗಾಗಿ ಹೋರಾಟವನ್ನು ಮಾಡ್ತಾ ಇದೆ. ಜಾನ್ಸನ್ ಕುಂದಾಪುರ, ಅದೇ ರೀತಿ ಪಾಂಚಜನ್ಯ ಕೋಟ. ಮತ್ತೆ ಮೂರನೇ ಬಾರಿಗೆ ಭರತ್ ಟು ಹರಿ. ಎಸೆರ್ತಕ್ಕಂಥ ಚೆಂಡು ಒಂದೋಟದ ಪೂರೈಕೆಯನ್ನು ಹರಿ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 13. ಮೊದಲ ಓವರಲ್ಲಿ ರಾಹಿಲ್ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. ಕೇವಲ ಒಂದು ಬೌಂಡ್ರಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಎರಡನೇ ಓವರಲ್ಲಿ ಭರತ್ ಮೊದಲ ಒಂದು ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ನೇರ ಹೊಡೆತ ಈ ನಿಟ್ಟಿನಲ್ಲಿ ಎರಡನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 19 ಎರಡನೇ ಓವರ್ನ ಚಾಲ್ತಿಯಲ್ಲಿ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ ಬ್ಲಾಕ್ ಆಲ್ ಆಗಿತ್ತು. ಓಟಗಳು ಬರ್ತಾ ಇಲ್ಲ. ಕೊನೆಯ ಒಂದು ಚೆಂಡು ಎರಡನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಯುವ ಆಟಗಾರರ ಒಂದು ತಂಡ ಪಾಂಚಜನ್ಯ ಕೋಟ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಜಾನ್ಸನ್ ಕುಂದಾಪುರದ ವಿರುದ್ಧವಾಗಿ. ಬೇಟರೇರ ಹೊಡೆತ ಓವರ್ ಮುಕ್ತಿಯನ್ನು ಕಾಣ್ತಾ ಇದೆ. ಮುಕ್ತಿ ಹಾಕೊಂಡ ಓವರ್ಗಳ ಸಂಖ್ಯೆ ತಂಡದ ಮೊತ್ತ 20. 10ರ ಸರಾಸರಿಯಲ್ಲಿ ಓಟವನ್ನು ದಾಖಲಿಸಿಕೊಳ್ಳುತ್ತಾ ಇದೆ ಜಾನ್ಸನ್ ಕುಂದಾಪುರ. ಮೊದಲ ಓವರ್ನಲ್ಲಿ ರಾಹಿಲ್ ಆರೋಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಎರಡನೇ ಓವರ್ನಲ್ಲಿ ಭರತ್ ಕೋಟ 14 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೂರನೇ ಓವರ್ಗಾಗಿ ಮತ್ತೆ ರಾಹಿಲ್ ಅನ್ನು ಕಣಕ್ಕಿಳಿಸ್ತಾ ಇದೆ. ಇಜಾನ್ ಉಡುಪಿಯ ಪರವಾಗಿ ಅತ್ಯುತ್ತಮ ಎಸೆತಗಾರಿಕೆಯನ್ನು ಕಳೆದೆರಡು ಋತುವಿನಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಉದ್ಯಾವರ ಪರಿಸರದ ರಾಹಿಲ್, ಪ್ರವೀಣ್ ಪಿತ್ರೋಡಿ, ಅದೇ ರೀತಿ ಸಂಪತ್ ಬೈಲಾಕೆರೆ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಯುವ ಎಸೆತಗಾರ. ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಇಜಾನ್ ಜಯಿಸಿರ್ತಕ್ಕಂಥ ಪ್ರಮುಖ ಟೂರ್ನಮೆಂಟ್ಗಳಲ್ಲಿ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ರಾಹಿಲ್ ಪ್ರಾಮುಖ್ಯದ ಪಂದ್ಯಾಟದಲ್ಲಿ ಪಾಂಚಜನ್ಯದ ಪರವಾಗಿ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಕಳೆದ ವಾರಾಂತ್ಯದಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ರಾಹಿಲ್ ಮತ್ತೆ ಎಸೆದಿರ್ತಕ್ಕಂಥ ಚೆಂಡು ಒಂದೋಟ, ಎರಡು ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು ಹರೀಶ್. ಇಪ್ಪತ್ತ ತಂಡದ ಮೊತ್ತ. ನಿತೇಶ್ ಶೆಟ್ಟಿ ಅವರದು ಮಾಲಕತ್ವದ ಪಾಂಚಜನ್ಯ ಕೋಟ ಕುಂದಾಪುರ ಉಡುಪಿ ಪರಿಸರದ ಯುವ ಆಟಗಾರರಿಗೆ ಅವಕಾಶವನ್ನು ನಿತೇಶ್ ಶೆಟ್ಟಿ ಅವರು ಮಾಡಿಕೊಡ್ತಾ ಇದ್ದಾರೆ. ಸತತವಾಗಿ ಕಳೆದೆರಡು ಋತುಗಳಿಂದ ರಾಜ್ಯ ಮಟ್ಟದ ಪಂದ್ಯಾಟಗಳಲ್ಲಿ ಸೆಮಿಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಪಾಂಚಜನ್ಯ ಕೋಟ.
ಮತ್ತೆ ಮೂರನೇ ಬಾರಿಗೆ ರಾಹಿಲ್. ಹರೀಶ್ ಗೆದ್ದಿರ್ತಕ್ಕಂಥ ಚೆಂಡು 4 ಓಟದ ಸೇರ್ಪಡೆ. ತಂಡದ ಮೊತ್ತ 26. ಮತ್ತೆ 4ನೇ ಬಾರಿಗೆ ರಾಹಿಲ್. ಬಹಳ ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕೊನೆಯ 2 ಚೆಂಡು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ 5ನೇ ಬಾರಿಗೆ ರಾಹಿಲ್. ಬಹಳ ಉತ್ತಮ ರೀತಿಯ ಹೊಡೆತ, ನೆಟ್ಟಿನಲ್ಲಿ ಲಾಂಗ್ ಆನ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟದ ಮುಖ್ಯವಾಗಿ 32 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಜಾನ್ಸನ್ ಕುಂದಾಪುರ. ಈ ಭಾಗದ ಈ ಪರಿಸರದ ಆಟಗಾರ ವಿನೋದ್ ಪಾಂಚಜನ್ಯ ಕೋಟದ ಸೇವೆಯನ್ನು ಕಾಣ್ತಾ ಇದ್ದಾರೆ. ಕೆಲವೊಂದು ಪ್ರತಿಷ್ಠಿತ ಟೂರ್ನಮೆಂಟ್ ಅಲ್ಲಿ ಪಾಂಚಜನ್ಯ ಕೋಟದ ಪರವಾಗಿ ಅತ್ಯುತ್ತಮ ಆಟವನ್ನು ಆಡಿರ್ತಕ್ಕಂಥ ವಿನೋದ್ ಈ ಒಂದು ಟೂರ್ನಮೆಂಟಿನ ಪ್ರಮುಖ ರೂವಾರಿ ಕೂಡ. ಸದ್ಯ ಪ್ರಾಮುಖ್ಯದ ಸೆಮಿಫೈನಲ್ ಪಂದ್ಯಾಟದಲ್ಲಿ ಪಾಂಚಜನ್ಯ ಕೋಟದ ಸೇವೆಯನ್ನು ಕಾಣ್ತಾ ಇದ್ದಾರೆ. ಕೊನೆಯ ಚೆಂಡು ಹರೀಶ್ ಮಂಗಳೂರಿಗೆ ಎಸೆದಿರ್ತಕ್ಕಂಥ ಚೆಂಡು 1 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 33. ನಾಲ್ಕನೇ ಓವರ್ಗಾಗಿ ಯತೀಶ್ ಮಡಿಕೇರಿ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಯತೀಶ 4ನೇ ಓವರ್ನ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಮುಖ್ಯವಾಗಿ ಮೊದಲ ಚೆಂಡಿಗೆ ಬೆರಸಿನ 6 ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟದ ಮುಖೇನ ತಂಡದ ಮೊತ್ತ 39. ಹರೀಶ್ ಮಂಗಳೂರು ಬೆರಸಿನ ಹೊಡೆತಗಳು ಜಾನ್ಸನ್ ಕುಂದಾಪುರಕ್ಕೆ ಓಟಗಳನ್ನು ದಾಖಲಿಸಿಕೊಡ್ತಾ ಇದೆ. ಬಾತದು ಬೆರಸಿನ ಹೊಡೆತ, ನೆಟ್ಟ ನೇರ 6. 6 ಓಟದ ಸೇರ್ಪಡೆ. ಹರೀಶ್ ಮಂಗಳೂರು ಬ್ಯಾಕ್ ಟು ಬ್ಯಾಕ್ 6 ಅನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ರಾಜ್ಯ ಮಟ್ಟದ ಪಂದ್ಯಾಟ ಸೂಪರ್ 6 ರೂಪದಲ್ಲಿ PRK ಸೂಪರ್ 6 ಸೀಸನ್ 1 ಅನ್ನು ಆಯೋಜಿಸ್ತಾ ಇದೆ. ಸೂಪರ್ 6ರ್ಸ್ ಬೆಂಗಳೂರು ಇಲ್ಲಿ ಜಯಿಸುವಂತ ತಂಡ 1 ಲಕ್ಷ ರೂಪಾಯಿಗಳ ಜೊತೆಗೆ ಒಂದು ಆಕರ್ಷಕ ಮಟ್ಟದ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 50,000 ಜೊತೆಗೆ ಒಂದು ಆಕರ್ಷಕ ಮಟ್ಟದ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಆ ಒಂದು ಪ್ರಶಸ್ತಿಗಾಗಿ ಸ್ಪರ್ಧಾ ಕಣದಲ್ಲಿ 3 ತಂಡಗಳು ಇವಾಗ ಹೋರಾಟವನ್ನು ಮಾಡ್ತಾ ಇದೆ.
ಬೇರೋಸಿನ ಹೊಡೆತ ಹರೀಶ್ ಮಂಗಳೂರು ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾನೆ. 3 ಬೇರೋಸಿನ ಸಿಕ್ಸರ್ ಹರೀಶ್ ಮಂಗಳೂರು ಯತೀಶನಿಗೆ ದಾಖಲಿಸಿಕೊಂಡ್ರು. ಈ ಮುಖ್ಯವಾಗಿ ತಂಡದ ಮೊತ್ತ 51. ನಾಲ್ಕನೇ ಬಾರಿಗೆ ಸೇರ್ತಕ್ಕಂಥ ಚೆಂಡು ಓಟುಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಆಗ್ತಾ ಇದೆ. ಮೊದಲ ತಂಡವಾಗಿ ಸೃಷ್ಟಿ ಬೆಂಗಳೂರು ಅಧಿಕಾರಿತ ಜಯದ ಜೊತೆಗೆ ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. 2ನೇ ಸ್ಥಾನಕ್ಕಾಗಿ ದೂರದ ಉಡುಪಿ ಜಿಲ್ಲೆ 2 ಪ್ರಸಿದ್ಧ ತಂಡಗಳು ಹೋರಾಟವನ್ನು ಮಾಡ್ತಾ ಇದೆ. ಬೇರೋಸಿನ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ರಾಹಿಲ್ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಹರೀಶ್ ಮಂಗಳೂರು ವಿಕೆಟ್ ಪತನವನ್ನು ಕಾಣ್ತಾ ಇದೆ. 51ಕ್ಕೆ 2ನೇ ವಿಕೆಟ್ ಆಘಾತ. ಆ ಕಡೆ ಭಾಗದಲ್ಲಿ ಹೊಸ ಆಟಗಾರ ಆಶೀಶ್ ಅಲೆಯೂರು. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ರಾಹಿಲ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಸಂಭಾವ್ಯ ಬೌಂಡ್ರಿಯನ್ನು ಅಡ್ಡಾಯಿಸಿದ್ದಾರೆ. ಓವರ್ ಮುಕ್ತವನ್ನು ಕಾಣ್ತಾ ಇದೆ. ಮುಕ್ತ ಕಂಡು ಓವರ್ಗಳ ಸಂಖ್ಯೆ 3. 52ಕ್ಕೆ 2 ಜಾನ್ಸನ್ ಕುಂದಾಪುರ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ಕೊನೆಯ 6 ಚೆಂಡು ಬಾಕಿ ಉಳಿತಾ ಇದೆ ಮೊದಲ ಸೆಷನ್ ನಲ್ಲಿ. ಓಟವನ್ನು ದಾಖಲಿಸಿಕೊಂಡಿದ್ದಾರೆ ಜಾನ್ಸನ್ ಕುಂದಾಪುರ. ಕೊನೆಯ 6 ಚೆಂಡುಗಳು ಮೊದಲ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ರಾಜ್ಯದ ಪ್ರಸಿದ್ಧ ತಂಡಗಳೆಲ್ಲ ಇವತ್ತಿನ ದಿನ ಈ ಒಂದು ಕಾಳಗದಲ್ಲಿ ಭಾಗವಹಿಸಿತ್ತು. ಬಹಳಷ್ಟೊಂದು ಬುಡ ಮೇಲಿನ ಫಲಿತಾಂಶ ಈ ಒಂದು ಅಂಕಣ ಕಂಡಿತ್ತು ಕೂಡ. ಬೆಳಗ್ಗಿನ ಅವಧಿಯಲ್ಲಿ ನ್ಯಾಶ್ ಬೆಂಗಳೂರಿನ ತಂಡ ಪರಾಜಯವನ್ನು ದಾಖಲಿಸಿಕೊಂಡ್ರೆ, ಮೊದಲ ಪಂದ್ಯಾಟದಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಕೂಡ ಈ ಟೂರ್ನಮೆಂಟ್ ಇಂದ ನಿರ್ಗಮಿಸ್ತಾ ಇದೆ. ದೂರದ ಉಡುಪಿ ಜಿಲ್ಲೆ 2 ತಂಡಗಳು ಪ್ರಾಮುಖ್ಯದ ಸೆಮಿಫೈನಲ್ ಹೋರಾಟವನ್ನು ಮಾಡ್ತಾ ಇದೆ. ಇವಾಗ ಕೊನೆಯ 6 ಚೆಂಡುಗಳಿಗಾಗಿ ಗಣೇಶ ಚಾಲೆಂಜ್. ಗಣೇಶ ಬೇರೋಸಿನ ಹೊಡೆತ 6 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. 58 ತಂಡದ ಮೊತ್ತ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಆಶೀಶ್ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಆಶೀಶ್ ಬ್ಯಾಕ್ ಟು ಪವೆಲಿಯನ್. ಅಂಕಣ ಭಾಗದಲ್ಲಿ ಹೊಸ ಆಟಗಾರ ಅನಿಲ್ ಕಾರ್ವಿ, ಜಾನ್ಸನ್ ಕುಂದಾಪುರದ ನಂಬುಗೆಯ ನಡು ಸರದಿ ಆಟಗಾರ. 30 ಯಾರ್ಡ್ 40 ಯಾರ್ಡ್ಸ್ ಪಂದ್ಯಾಟಗಳಲ್ಲಿ
ಬಹಳಷ್ಟೊಂದು ಹೆಸರನ್ನು ಮಾಡಿರ್ತಕ್ಕಂಥ ಕುಂದಾಪುರ ಪರಿಸರದ ಅನಿಲ್ ಕಾರ್ವಿ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಚಾಲೆಂಜ್ ಗಣೇಶ ಮತ್ತೆ ಎರಡನೇ ಬಾರಿಗೆ. ಅನಿಲ್ ಕಾರ್ವಿಗೆ ಸೇರ್ತಕ್ಕಂಥ ಚೆಂಡು ಅನಾವಶ್ಯಕ ರನ್ ಕಸಿಯುವಂತೆ ಯತ್ನದ ನಡುವೆ ಹರಿ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಐವತ್ತ ಜಾನ್ಸನ್ ಕುಂದಾಪುರ ದಾಖಲಿಸಿಕೊಳ್ತಾ ಇದೆ. ಲೆಫ್ಟಿ ಇಮ್ರಾನ್ ಹೊಸ ಆಟಗಾರ. ಒಂದೋಟದ ಪೂರೈಕೆಯನ್ನು ಮಾಡುವಂತಹ ಹಂತದಲ್ಲಿ ಹೋತರಿ ಆಘಾತವನ್ನು ಕಾಣ್ತಾ ಇದೆ. ಇಮ್ರಾನ್ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಐವತ್ತ 5 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಜಾನ್ಸನ್ ಕುಂದಾಪುರ. ಹೊಸ ಆಟಗಾರ ಚವನ್ ಭಂಡಾರಿ. ಅನಿಲ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಕೊನೆಯ 2 ಚೆಂಡು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು. ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 59. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ರಾಜ್ಯ ಮಟ್ಟದ ಹಗಲು ರಾತ್ರಿಯ ಪಂದ್ಯಾಟವನ್ನು ಆಯೋಜಿಸ್ತಾ ಇದೆ ಸೂಪರ್ ಸಿಕ್ಸರ್ಸ್. PRK ಸೂಪರ್ ಸಿಕ್ಸರ್ ಸೀಸನ್ 1 ರೂಪದಲ್ಲಿ. ಎರಡೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. 60 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 61 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಜಾನ್ಸನ್ ಕುಂದಾಪುರ. 5 ಓವರ್ಗಳ ಮುಕ್ತಾಯದಲ್ಲಿ ಮುಂದಿನ ಹಂತ 30 ಚೆಂಡುಗಳಲ್ಲಿ 62 ಓಟವನ್ನು ದಾಖಲಿಸಿಕೊಂಡ್ರೆ ಪಾಂಚಜನ್ಯ ಕೋಟ ಎರಡನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಲೆಕ್ಕಾಚಾರ ತಪ್ಪಿದ್ರೆ ಜಾನ್ಸನ್ ಕುಂದಾಪುರ ಈ ಟೂರ್ನಮೆಂಟಿನ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. PRK ಸೂಪರ್ 6 ಸೀಸನ್ 1 ಸಾಗಿ ಬರ್ತಾ ಇದೆ. ಇವತ್ತಿನ ಬೆಳಗ್ಗಿನ ಅವಧಿಯಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಈ ಒಂದು ಪಂದ್ಯಾಟ ಪ್ರಸ್ತುತ ಹೊನಲು ಬೆಳಕಿನ ಕಿರಣಗಳ ಅಡಿಯಲ್ಲಿ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸೂರ್ಯನ ಕಿರಣಗಳು ಬಾನಂಗಳದಲ್ಲಿ ಮರೆಯಾಗ್ತಾ ಇದ್ದ ಹಾಗೆ ಹೊನಲು ಬೆಳಕಿನ ಕಿರಣಗಳು ಅಂಕಣದ ಸುತ್ತಗಲಕ್ಕೂ ಪಸರಿಸ್ತಾ ಇದೆ. ರಾತ್ರಿಯನ್ನು ಹಗಲಾಗಿಸಿಕೊಂಡು ಹಗಲು ರಾತ್ರಿಯ ನಡುವೆ ಈ ಒಂದು ವ್ಯವಸ್ಥಿತ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಾಮುಖ್ಯದ ಸೆಮಿಫೈನಲ್ ಪಂದ್ಯ ಅಂಕಣ ಹೊರಭಾಗದಲ್ಲಿ ಮುಂದುವರಿತಾ ಇದ್ದ ಹಾಗೆ ಅಂಕಣ ಹೊರಭಾಗದಲ್ಲಿ ಪ್ರೇಕ್ಷಕರ ಜಮಾವಣೆ ಕೂಡ ಆಗ್ತಾ ಇದೆ. ಈ ಭಾಗದಲ್ಲಿ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದೆ ಟೀಮ್ ಸೂಪರ್ ಸಿಕ್ಸರ್ಸ್ ಬೆಂಗಳೂರು. ರಾಜ್ಯ ಮಟ್ಟದ ಸೂಪರ್ 6 ಪಂದ್ಯಾಟವನ್ನು ಆಯೋಜಿಸಿದ್ದಾರೆ. ಚವನ್ ಭಂಡಾರಿ ಮೊದಲ ಓವರ್ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಟ್ರೈಕಲ್ ವಿನೋದ್, ಅದೇ ರೀತಿ ಸಚಿನ್ ಕೋಟೇಶ್ವರ ಪಾಂಚಜನ್ಯದ ಆರಂಭಿಕ ಆಟಗಾರರು.
ವಿನೋದ್ ಗೆಸಿರ್ತಕ್ಕಂಥ ಚೆಂಡು ಒಂದೋಟದ ಪೂರೈಕೆಯನ್ನು ವಿನೋದ್ ಮಾಡಿಕೊಂಡ್ರು. ಮೊದಲ ಚೆಂಡಿನಲ್ಲಿ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಸೆಮಿಫೈನಲ್ ಪಂದ್ಯದ ಎರಡನೇ ಇನ್ನಿಂಗ್ಸ್ ಮೊದಲ ಬೌಂಡ್ರಿ ಸತೀಶನ್ ಕೋಟೇಶ್ವರ ದಾಖಲಿಸಿಕೊಳ್ತಾ ಇದ್ದಾರೆ. ಸಚಿನ್ ದಾಂಡಿನ ಮುಖೇನವಾಗಿ ಪಂಚಜನ್ಯದ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಎರಡು ಚೆಂಡುಗಳ ಮುಕ್ತಾಯದಲ್ಲಿ 5ಕ್ಕೆ ನೋ ಲಾಸ್. ಪಂಚಜನ್ಯ ಕೋಟ ಲೆಗ್ ಬಿಫೋರ್ ವಿಕೆಟ್ಗಾಗಿ ಮನವಿಗಳು ಕೇಳಿ ಬಂದ್ರು ಕೂಡ ಮನವಿಗೆ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಬೈಸ್ ಮುಖ್ಯವಾಗಿ ಒಂದೋಟದ ಪೂರೈಕೆಯನ್ನು ಪಂಚಜನ್ಯ ಕೋಟ ಮಾಡಿಕೊಂಡ್ರು. ಶಾಟ್ ಹೊಡೆತ ವಿನೋದ್ ದಾಂಡಿನ ಮುಖೇನವಾಗಿ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ. ತಂಡದ ಮೊತ್ತ 10, 2 ಅಂಕೆ ಅಂತ ಕ್ರಮಿಸ್ತಾ ಇದೆ. ಪಂಚಜನ್ಯ ಕೋಟ ಮತ್ತೆ 5ನೇ ಬಾರಿಗೆ ಚವಾನ್. ಹೇಸಿರ್ತಕ್ಕಂಥ ಚೆಂಡು ಕೋಟದ ಹಿಂಭಾಗದಲ್ಲಿ 2 ವಿಕೆಟ್ ಮಾಡಿಕೊಂಡ್ರು. 4 ಓಟದ ಸೇರ್ಪಡೆ ಮುಖ್ಯವಾಗಿ 14. ಕೊನೆಯ ಒಂದು ಚೆಂಡು ಆರಂಭಿಕ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟೊಂದು ತವರಿಗೆ ಹೊಡೆದ ಮುಖ್ಯವಾಗಿ ಮತ್ತೆ 4 ಓಟದ ಸೇರ್ಪಡೆ. 18 ಮೊದಲ ಓವರ್ನ ಮುಕ್ತಾಯದಲ್ಲಿ ಪಂಚಜನ್ಯ ಕೋಟ 24 ಎಸೆತ, 44 ಓಟದ ಅವಶ್ಯಕತೆ. 24 ಚೆಂಡುಗಳಲ್ಲಿ 44 ಓಟವನ್ನು ದಾಖಲಿಸಿಕೊಂಡ್ರೆ ಪಂಚಜನ್ಯ ಕೋಟ ಎರಡನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಲೆಕ್ಕಾಚಾರ ತಪ್ಪಿದಲ್ಲಿ ಜಾನ್ಸನ್ ಕುಂದಾಪುರ ಎರಡನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಎರಡನೇ ಓವರ್ಗಾಗಿ ಅಲೆ ಊರು ಪರಿಸರದ ರಿಶಾಲ್ ಅನ್ನು ಕಣಕ್ಕಿಳಿಸ್ತಾ ಇದೆ. ರಿಶಾಲ್ ಎಸಿರ್ತಕ್ಕಂಥ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಯುವ ಎಸೆತಗಾರ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ರಾಜ್ಯದ ಸುತ್ತಗಲಕ್ಕೂ ತೋರ್ಪಡಿಸ್ತಾ ಇದ್ದಾನೆ. ಇತ್ತೀಚಿನ ಕೆಲವೊಂದು ಪಂದ್ಯಾಟಗಳಲ್ಲಿ ಭರವಸಿನ ಹೊಡೆತ ಮುಖ್ಯವಾಗಿ ಸಚಿನ್ ಕೋಟೇಶ್ವರ ಸ್ಕ್ವೇರ್ ಲೆಗ್ ನ ಮೇಲ್ಭಾಗದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 6 ಓಟದ ಮುಖ್ಯವಾಗಿ ತಂಡದ ಮೊತ್ತ 24. 62 ಓಟವನ್ನು ದಾಖಲಿಸಬೇಕಾಗ್ತಾ ಇರ್ತಕ್ಕಂಥ ಪಂಚಜನ್ಯ ಕೋಟ ಎರಡನೇ ಓವರ್ನ ಚಾಲ್ತಿಯಲ್ಲಿ 24 ಓಟವನ್ನು ದಾಖಲಿಸಿಕೊಂಡಿದ್ದಾರೆ. 22 ಎಸೆತ, 38 ಓಟವನ್ನು ದಾಖಲಿಸಬೇಕಾಗ್ತಾ ಇದೆ. ಮೂರನೇ ಬಾರಿಗೆ ಮತ್ತೆ ರಿಶಾಲ್ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಆಗ್ತಾ ಇದೆ.
ಹೊರ ಜಿಲ್ಲೆಯ ಎರಡು ತಂಡಗಳು ಫೈನಲ್ ಎಂಟ್ರಿಗಾಗಿ ಹೋರಾಟವನ್ನು ಮಾಡ್ತಾ ಇದೆ. ಉಡುಪಿ ಜಿಲ್ಲೆ ಹೆಸರಾಂತ ತಂಡ ಜಾನ್ಸನ್ ಕುಂದಾಪುರ, ಅದೇ ರೀತಿ ಪಾಂಚಜನ್ಯ ಕೋಟ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮುಖ್ಯವಾಗಿ ಒಂದೋಟದ ಪೂರೈಕೆಯನ್ನು ಸಚಿನ್ ಮಾಡಿಕೊಂಡ್ರು. 25 ತಂಡದ ಮೊತ್ತ. ಕೊನೆ 2 ಚೆಂಡು 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 5ನೇ ಬಾರಿಗೆ ರಿಶಾಲ್ ವಿನೋದ್ ಗೆದ್ದಿರ್ತಕ್ಕಂಥ ಚೆಂಡು, ಓಟಗಳು ಬರ್ತಾ ಇಲ್ಲ. ಓಟಗಳಿಗೆ ಅವಕಾಶವನ್ನು ರಿಶಾಲ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕೊನೆಯ 1 ಚೆಂಡು 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬೇಸ್ವಾದ ಪ್ರದಕ್ಷಿಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಹರೀಶ್ ಮಂಗಳೂರು ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಹೋಟರಿ ಆಘಾತವನ್ನು ಕಾಣ್ತಾ ಇದೆ. 25ಕ್ಕೆ 1 ಪಾಂಚಜನ್ಯ ಕೋಟ 2 ಓವರ್ಗಳ ಮುಕ್ತಾಯದಲ್ಲಿ. ಇನ್ನುಳಿದ 18 ಸೆತ 37 ಓಟದ ಅವಶ್ಯಕತೆ. 18ಕ್ಕೆ 37. ಅಂಕ ನೋಡುವಾಗಲೇ ಹೊಸ ಆಟಗಾರ ಸ್ವಸ್ತಿಕ್ ನಾಗರಾಜ್. ಮೂರನೇ ಓವರ್ಗಾಗಿ ಮತ್ತೆ ಚವಾನ್ ಅನ್ನು ಕಣಕ್ಕಿಳಿಸ್ತಾ ಇದೆ ಜಾನ್ಸನ್ ಕುಂದಾಪುರ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಆ ನಿಟ್ಟಿನಲ್ಲಿ ಸಚಿನ್ ಕೋಟೇಶ್ವರ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ರಾಜ ಸಾಲಿಗ್ರಾಮ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ ಸಚಿನ್ ವಾಪಸ್ ಆತಿ. ಅಂಕಣ ಒಳಭಾಗದಲ್ಲಿ ಹೊಸ ಆಟಗಾರ ಅಭಿ ಕೋಟ ತಂಡದ ನಾಯಕ 2ನೇ ಕ್ರಮಾಂಕದಲ್ಲಿ ಅಂಕಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಹದಿನೇಳು ಎಸೆತ 37 ಓಟದ ಅವಶ್ಯಕತೆ. 17ಕ್ಕೆ 37. ಬೇಸುವಂತ ಪ್ರಯತ್ನ ಮತ್ತೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮುಖ್ಯವಾಗಿ ಅಭಿ ವಿಕೆಟ್ ಪತನವನ್ನು ಕಾಡ್ತಾ ಇದೆ. ಬಂದಷ್ಟು ವೇಗವಾಗಿ ಅಭಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಅಂಕಣ ಒಳಭಾಗದಲ್ಲಿ ಚಾಲೆಂಜ್ ಗಣೇಶ. 25ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಪಾಂಚಜನ್ಯ ಕೋಟ. ಚಾಲೆಂಜ್ ಗಣೇಶ ಹೊಸ ಆಟಗಾರ.
ಕುಂದಾಪುರ ಪರಿಸರದ ಎರಡು ಪ್ರತಿಷ್ಠಿತ ತಂಡಗಳು ಹೋರಾಟವನ್ನು ಮಾಡ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. 15-37. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು. ಮುಖ್ಯವಾಗಿ ಸುರಕ್ಷಿತ ಗ್ಯಾಪ್ ಶಾಟ್ ಮುಖೇನ 4 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. 29 ತಂಡದ ಮೊತ್ತ. 14 ಎಸೆತ, 33 ಓಟದ ಅವಶ್ಯಕತೆ. ಚವಾನ್ ಎಸೆರ್ತಕ್ಕಂತ 5ನೇ ಚೆಂಡು. ಓಟಗಳು ಬರ್ತಾ ಇಲ್ಲ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಮುಖ್ಯವಾಗಿ ಬಹಳ ಉತ್ತಮ ರೀತಿಯ ಓವರ್ ಮುಕ್ತವನ್ನು ಕಾಣ್ತಾ ಇದೆ. ಓವರ್ ನಲ್ಲಿ 4 ಓಟಕ್ಕಷ್ಟು ಅವಕಾಶವನ್ನು ಮಾಡಿಕೊಟ್ಟು 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕೂಡ ಚವನ್ ಭಂಡಾರಿ ಪಡ್ಕೊಂಡಿದ್ದಾರೆ. 3 ಓವರ್ಗಳ ಮುಕ್ತಾಯದಲ್ಲಿ 29ಕ್ಕೆ 3. ಪಾಂಚಜನ್ಯ ಕೋಟ 12 ಎಸೆತ, 33 ಓಟದ ಅವಶ್ಯಕತೆ. 12ಕ್ಕೆ 33. ಇನ್ನು ಕೂಡ ಅಂಕಣ ಒಳಭಾಗದಲ್ಲಿ ತಂಡದ ಬಿರುಸಿನ ಆಟಗಾರರು ಸ್ವಸ್ತಿಕ್ ನಾಗರಾಜ್, ಚಾಲೆಂಜ್ ಗಣೇಶ ಇರುವಷ್ಟು ಹೊತ್ತಿನವರೆಗೆ ಪಾಂಚಜನ್ಯ ಕೋಟಕ್ಕೆ ಆಶಾದಾಯಕ ಅಂಶ. 12 ಎಸೆತ, 33 ಓಟದ ಅವಶ್ಯಕತೆ. 12ಕ್ಕೆ 33. ಮೊದಲ ತಂಡವಾಗಿ ಸೃಷ್ಟಿ ಬೆಂಗಳೂರು ಫೈನಲ್ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ನಾಲ್ಕನೇ ಓವರ್ಗಾಗಿ ಆಶೀಶ್ ಅಲೆವೂರು ಸ್ವಸ್ತಿಕ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಹನ್ನೊಂದು ಎಸೆತ, 33 ಓಟದ ಅವಶ್ಯಕತೆ. 11ಕ್ಕೆ 33. ಆಶೀಶ್ ಅಲೆವೂರು ಚೆಂಡಿಗೆ ತಿರುವನ್ನು ನೀಡಬಲ್ಲಂತ ಸಾಮರ್ಥ್ಯದ ಎಸೆಗಾರ. ಭರಸಿನ ಹೊಡೆತ ಸ್ವಸ್ತಿಕ್ ನಾಗರಾಜ ದಾಂಡಿನ ಮುಖ್ಯವಾಗಿ ರಿವರ್ಸ್ ಶಾಟ್ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟದ ಸೇರ್ಪಡೆ. 10 ಎಸೆತ, 27 ಓಟದ ಅವಶ್ಯಕತೆ. 10ಕ್ಕೆ 27. 10ಕ್ಕೆ 27. ಆಶೀಶ್ ಮತ್ತೆ 3ನೇ ಬಾರಿಗೆ ಕೆಲವಾಗಿ 4 ಓಟದ ಸೇರ್ಪಡೆ. 9ಕ್ಕೆ 23. 9 ಎಸೆತ,
23 ಓಟವನ್ನು ದಾಖಲಿಸಿಕೊಂಡ್ರೆ ಪಾಂಚಜನ್ಯ ಕೋಟ ಬೆಂಗಳೂರಿನ ಮತ್ತೊಂದು ರಾಜ್ಯ ಮಟ್ಟದ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. 9ಕ್ಕೆ 23 ಆಶೀಶ್ ಎಸೆತದ 4ನೇ ಚೆಂಡು ವಿಶಿಷ್ಟ ಶೈಲಿಯ ಹೊಡೆತದ ಮುಖ್ಯವಾಗಿ ಒಂದೋಟದ ಪೂರೈಕೆಯನ್ನು ಸ್ವಸ್ತಿಕ್ ಮಾಡಿಕೊಂಡ್ರು. ಎಂಟೆಸೆತ 22 ಓಟದ ಅವಶ್ಯಕತೆ. 8ಕ್ಕೆ 22 ಚಾಲೆಂಜ್. ಗಣೇಶ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. 40 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಪಾಂಚಜನ್ಯ ಕೋಟ. ಎಂಟೆಸೆತ 22 ಓಟದ ಅವಶ್ಯಕತೆ. ಒಂದೋಟದ ಪೂರೈಕೆಯನ್ನು ಗಣೇಶ್ ಮಾಡಿಕೊಂಡ್ರು. 7ಕ್ಕೆ 21 ಬಹಳಷ್ಟು ಕುತೂಹಲಕಾರಿ ಪಂದ್ಯಾಟ ಅಂಕಣೋಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೊನೆಯ ಒಂದೇ ಸೆತ ಆಶೀಶ್ ಟು ಸ್ವಸ್ತಿಕ್. ಮುಖ್ಯವಾಗಿ ಚೆಂಡು ಮಡ್ ವಿಕೆಟ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. 15 ಓಟದ ಅವಶ್ಯಕತೆ. 6ಕ್ಕೆ 15. ಯುವ ಎಸೆತಗಾರ ಲೆಫ್ಟಿ ಇಮ್ರಾನ್. 6 ಎಸೆತ 15 ಓಟದ ಅವಶ್ಯಕತೆ. 6ಕ್ಕೆ 15 ಲೆಫ್ಟಿ ಇಮ್ರಾನ್ ಕೈಯಲ್ಲಿ ಜಾನ್ಸನ್ ಕುಂದಾಪುರದ ಫೈನಲ್ ಭವಿಷ್ಯ ಉಳ್ಕೊಳ್ತಾ ಇದೆ. ಅದೇ ರೀತಿ ಸ್ವಸ್ತಿಕ್ ಗಣೇಶನ ಆಟದ ಮೇಲೆ ಪಾಂಚಜನ್ಯದ ಫೈನಲ್ ನಿರ್ಧಾರವಾಗುತ್ತೆ. ಬೆರೋಸಿನ ಹೊಡೆತ ಮುಖ್ಯವಾಗಿ ಚಾಲೆಂಜ್. ಗಣೇಶ ನೆಟ್ಟ ನೇರ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾನೆ. 6 ಓಟದ ಸೇರ್ಪಡೆ. 5 ಎಸೆತ 9 ಓಟದ ಅವಶ್ಯಕತೆ. 5ಕ್ಕೆ 9 5 ಎಸೆತಗಳ ಮುಂದೆ 9 ಓಟವನ್ನು ದಾಖಲಿಸಬೇಕಾಗ್ತಾ ಇದೆ. ಭರೋಸಿನ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಆ ನಿಟ್ಟಿನಲ್ಲಿ ಹೋಗ್ತರಿ ಆಘಾತವನ್ನು ಕಾಣ್ತಾ ಇದೆ. ಗಣೇಶ್ ಬೀಜಾಡಿ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ನಾಲ್ಕೆಸೆತ 9 ಓಟವನ್ನು ದಾಖಲಿಸಬೇಕಾಗ್ತಾ ಇದೆ. 4ಕ್ಕೆ 9. ಅಂಕಣ ಹೊರಬ
ವಿಭಾಗದಲ್ಲಿ ಹೊಸ ಆಟಗಾರ ರಾಹಿಲ್ ಭರತ್ ಕೋಟಾ. ಭರತ್ ಗಿಲ್ ಗೆಳೆಯರು ಭರತ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಇಮ್ರಾನ್ ಬಹಳ ಸುಂದರ ರೀತಿಯ ಹೊಡೆತ. ಗಿಳಿಯಾರು ಭರತನ ದಾಂಡಿನ ಮುಖೇನವಾಗಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 3 ಸೆತ 3 ಓಟದ ಅವಶ್ಯಕತೆ. 3ಕ್ಕೆ 3 ಪಾಂಚಜನ್ಯ ಕೋಟ ಎರಡನೇ ತಂಡವಾಗಿ ಫೈನಲ್ ಎಂಟ್ರಿಯ ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. 3ಕ್ಕೆ 3 3 ಎಸೆತ 3 ಓಟದ ಅವಶ್ಯಕತೆ. ಬಹಳ ಸೊಂದು ಕುತೂಹಲಕಾರಿ ಪಂದ್ಯಾಟ ಅಂಕಣದ ಭಾಗದಲ್ಲಿ ಸಾಗಿ ಬರ್ತಾ ಇದೆ. 3ಕ್ಕೆ 3 3 ಎಸೆತ 3 ಓಟದ ಅವಶ್ಯಕತೆ. ಮುಖ್ಯವಾಗಿ ರಿಸ್ಕಿ ಸಿಂಗಲ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಬೈ ಮುಖ್ಯವಾಗಿ 1 ಓಟದ ಪೂರೈಕೆ. 2 ಎಸೆತ 2 ಓಟದ ಅವಶ್ಯಕತೆ. 2ಕ್ಕೆ 2 ಜಿದ್ದಿನ ಹೋರಾಟವನ್ನು ಮಾಡ್ತಾ ಇದೆ. ದೂರದ ಉಡುಪಿ ಜಿಲ್ಲೆಯ 2 ಪ್ರತಿಷ್ಠಿತ ತಂಡಗಳು. 2ಕ್ಕೆ 2 ಲೆಫ್ಟಿ ಇಮ್ರಾನ್ 5ನೇ ಬಾರಿಗೆ ಬಹಳ ಸುವೈಶಿಷ್ಟ್ಯತೆ ಹೊಡೆತ. ಈ ಮುಖ್ಯವಾಗಿ ಪಾಂಚಜನ್ಯ ಕೋಟ ಎರಡನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ 3ನೇ ರಾಜ್ಯ ಮಟ್ಟದ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಪಾಂಚಜನ್ಯ ಕೋಟ. ಅಭಿನಂದನೆಗಳು. ಅದೇ ರೀತಿ ಸೆಮಿಫೈನಲ್ ಪರಾಜಯವನ್ನು ಕಂಡಿರ್ತಕ್ಕಂಥ ಜಾನ್ಸನ್ ಕುಂದಾಪುರಕ್ಕೂ ಕೂಡ ಕೃತಜ್ಞತೆಗಳು. ಎಂದಿನ ಸೋಲು ಮುಂದಿನ ದಿನಗಳಲ್ಲಿ ಗೆಲುವಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಫೈನಲ್ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ 2 ತಂಡದ ನಾಯಕರು ಪಾಂಚಜನ್ಯ ಅದೇ ರೀತಿ ಸೃಷ್ಟಿ ಬೆಂಗಳೂರು 2 ತಂಡದ ನಾಯಕರು ವೇದಿಕೆ ಮುಂಭಾಗಕ್ಕೆ ಬನ್ನಿ.